ಪ್ರಚಲಿತ ಸುದ್ದಿಗಳು. ಒಡಿಶಾದಲ್ಲಿರುವ ಗುಪ್ತೇಶ್ವರ ಶಿವ ದೇವಾಲಯದ ಪಕ್ಕದಲ್ಲಿರುವ ಪ್ರಾಚೀನ ಗುಪ್ತೇಶ್ವರ ಅರಣ್ಯವನ್ನು ಇತ್ತೀಚೆಗೆ ಸರ್ಕಾರದ ಅಧಿಸೂಚನೆಯ ಪ್ರಕಾರ ರಾಜ್ಯದ 4ನೇ ಜೀವವೈವಿಧ್ಯ ಪರಂಪರೆ ತಾಣ ಎಂದು ಘೋಷಿಸಲಾಗಿದೆ. ಇತ್ತೀಚೆಗೆ ಸಿಎಸ್ಐಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ಕರ್ನಾಟಕದಲ್ಲಿ ಮಾನವರಹಿತ ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಮತ್ತು ಇದು ಭಾರತದ ಅಭಿವೃದ್ಧಿಯ ಹಾದಿಯಲ್ಲೊಂದು ಮೈಲುಗಲ್ಲಾಗಿದೆ. ಇಂಡೋನೇಷ್ಯಾ ಬೃಹತ್ ಏಕ ಹಂತದ ಮತದಾನವನ್ನು ನಡೆಸುತ್ತದೆ. ಈ ದೇಶ ವಿಶ್ವದ 3ನೇ ಅತಿ ದೊಡ್ಡ ಮತದಾನ ಎಂದು ಪರಿಗಣಿಸಲಾಗಿದೆ. ಇಂಡೋನೇಷ್ಯಾದಲ್ಲಿ 171 ನಗರಗಳು ಮತ್ತು ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಪ್ರಾದೇಶಿಕ ನೇರ ಚುನಾವಣೆಯನ್ನು ಆಯೋಜಿಸಿ 106 ಸ್ಥಳೀಯ ನಾಯಕರನ್ನು ಆಯ್ಕೆ ಮಾಡುತ್ತದೆ. ಫೆಬ್ರವರಿ 15, 2024ರಂದು ನರೇಂದ್ರ ಮೋದಿಯವರು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಉಪಾಧ್ಯಕ್ಷ ಮತ್ತು ಪ್ರಧಾನಮಂತ್ರಿ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತಾಮ್ ಅವರೊಂದಿಗೆ ಪ್ರಮುಖ ಜಬೆಲ್ ಅಲಿ ಫ್ರೀನಲ್ಲಿ ಭಾರತ ಮಾರ್ಟ್ ಸ್ಥಾಪನೆಗೆ ಅಡಿಪಾಯ ಹಾಕಿದರು. ಸಾರಿಗೆ ವಲಯದಲ್ಲಿ ಹಸಿರು ಹೈಡ್ರೋಜನ್ ಬಳಕೆಗಾಗಿ ಪ್ರಾಯೋಗಿಕ ಯೋಜನೆಗಳನ್ನು ಜಾರಿಗೆ ತರಲು ಭಾರತ ಸರ್ಕಾರವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ.